ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ಒಂದು ರಾಬರಿ ಆಗಿದೆ ಅಂತ ಹೇಳಿ ಒಬ್ರು ಅಬ್ದುಲ್ ಜಲೀಲ್ ಅಂತ ಹೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಈ ದೂರಿನಲ್ಲಿ ಅವರು ಅಬ್ದುಲ್ ಜಲೀಲ್ ಅವರು ವಿರಾಜಪೇಟೆ ಅವರು ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗ್ಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರ್ನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತಗೋತಾರೆ. ಎಕ್ಸಿಟ್ ತಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತಗೋತಾ ಇದ್ರಿ ಅಂತ ಹೇಳಿ ಕೇಳಿದ್ದಕ್ಕೆ, ಇಲ್ಲ ಇಲ್ಲಿ ಟೋಲ್ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನ್ ದುಡ್ಡು ಇದೆಯಲ್ಲ ಕೊಡು ಅಂತೇಳಿ ಹೆದರ್ಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಅವನ ಬಳಿ ಇದ್ದ 4,000 ರೂಪಾಯಿ ದುಡ್ಡು, ಒಂದು ಮೊಬೈಲ್ ಅನ್ನ ಅವರು ಕಿತ್ಕೋತಾರೆ. ಮತ್ತು ಆ ಮೊಬೈಲ್ ಪಾಸ್ವರ್ಡ್ ಅನ್ನ ಪ್ಲಸ್ ಫೋನ್ ಪೇ ಪಾಸ್ವರ್ಡ್ ಅನ್ನ ಕಿತ್ಕೊಂಡು ಅಲ್ಲಿಂದ 10,000 ರೂಪಾಯಿ ಆತನ ಅಕೌಂಟ್ ನಿಂದ IPL ವಿನ್ ಅಂತ ಹೇಳಿ ಒಂದು ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಆತನನ್ನು ಬಿಟ್ಟ ಪರಾರಿಯಾಗಿ ಹೋಗ್ತಾರೆ. ಪರಾರಿಯಾಗಿ ಹೋದ್ಮೇಲೆ ಆತ ಪೊಲೀಸ್ ಠಾಣೆಗೆ ಬಂದು ಈ ತರ ಒಂದು ದೂರನ್ನ ಕೊಟ್ಟಿರ್ತಾನೆ. ಸೊ ಈ ದೂರನ್ನ ಆಧರಿಸಿ ಮಂಡ್ಯ DSP ಲಕ್ಷ್ಮೀನಾರಾಯಣ ಪ್ರಸಾದ್ ಅವರ ಒಂದು ಮಾರ್ಗದರ್ಶನದಲ್ಲಿ ತಂಡಗಳು 2-3 ತಂಡಗಳು ಕೆಲಸ ಮಾಡ್ತವೆ. ಮುಖ್ಯವಾಗಿ ಮಂಡ್ಯ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಶಿವಪ್ರಸಾದ್ ಮತ್ತು ಈಗಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಮಂಡ್ಯ ಈಸ್ಟ್ ಪೊಲೀಸ್ ಠಾಣೆಯ ಶೇಷಾದ್ರಿ ಮತ್ತು ಅವರ ತಂಡ ಈ ಒಂದು ಪ್ರಕರಣದ ಆರೋಪಿತರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನ ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.